ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು PM ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಂಡ್ಯ ಜಿಲ್ಲೆಯಲ್ಲಿರುವ ಮಳವಳ್ಳಿ ತಾಲೂಕಿನ ಮಾರೇಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ, ಮತಿತಳೇಶ್ವರ ದೇವಸ್ಥಾನಕ್ಕೆ ಅಂತ. ಈ ದೇವಸ್ಥಾನದಲ್ಲಿ ಬಂದು ಸ್ನಾನ ಮಾಡಿ, ಉರುಳು ಸೇವೆ ಮಾಡಿ, ಮುಡಿ ಕೊಡೋದ್ರಿಂದ ಮತ್ತು ಉತ್ತ ಕಾಲು ಎರೆಯೋದ್ರಿಂದ ನಮ್ಮ ಯಾವುದೇ ಒಂದು ಚರ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ಅವಾಗಿಂದನೂ ನಮಗೆ ನಂಬಿಕೆ. ಹಾಗೆ ನಾವು ಕೂಡ ಉರುಳು ಸೇವೆನ ಮಾಡಿದ್ವಿ. ಅರಸಚೂರು ನೋಡಿ ಗೈಸ್ ಹೆಂಗೆ ಉರುಳು ಸೇವೆ ಮಾಡ್ತಿದ್ದಾರೆ ಅಂತ. ಅವ್ರಿಗೆ ಖುಷಿ, ಈ ಥರ ಎಲ್ಲ ಉರುಳು ಸೇವೆ ಮಾಡೋದಂದರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಖುಷಿಯಿಂದನೇ ದೇವ್ರ ಸೇವೆನ ಮಾಡ್ತಾಯಿದ್ದಾರೆ. ನಾವು ಕೂಡ ಪ್ರದಕ್ಷಿಣೆ ಮಾಡಿ ಹೊರಗಡೆ ದೇವಸ್ಥಾನದ ಒಳಗಡೆ ಹೊರಟ್ವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದರು. ಭಾನುವಾರ ಮತ್ತು ಗುರುವಾರ ತುಂಬ ಜನ ಬರ್ತಾರೆ, ಇನ್ನು ಹುಣ್ಣಿಮೆ ದಿನ ಬರ್ತಾರೆ ಇಲ್ಲಿಗೆ ಜಾಸ್ತಿ. ಕಾರು ಮತ್ತು ಟೆಂಪೋದಲ್ಲಿ ವೆಹಿಕಲ್ಸ್ಗಳು ತುಂಬಾ ಬಂದಿದ್ವು. ತುಂಬ ಜನ ಬಂದು ಇಲ್ಲಿ ಅಡುಗೆ ಮಾಡಿ, ಹರಕೆ ಕಟ್ಕೊಂಡಿರೋರು ಅಡುಗೆ ಮಾಡಿ ಊಟ ಮಾಡಿ ಹೋಗ್ತಾರೆ. ನಾನು ಇಲ್ಲಿಗೆ ಬರ್ತಾ ಇರೋದು ಸೆಕೆಂಡ್ ಟೈಮು. ನಾವೇ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ತಿದ್ವೇನೋ, ಅವಾಗ ಬಂದಿದ್ದಕ್ಕೆ ಇವಾಗ ಬರ್ತಾಯಿದ್ದೀವಿ. ಮತಿತಳೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿರುವಂಥ ಉತ್ತದ ಮಣ್ಣನ್ನು, ಮತ್ತಿಪುಡಿ ಉತ್ತದ ಮಣ್ಣು ಇವೆರಡನ್ನೂ ಮೈಗೆ ಹಚ್ಚೋದ್ರಿಂದ ನಮ್ಮ ಯಾವುದೇ ಒಂದು ಸ್ಕಿನ್ ಸಮಸ್ಯೆ, ಚರ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಇಲ್ಲಿ ಒಳದಲ್ಲಿ ಸ್ನಾನ ಮಾಡಿ ದೇವರ ಪೂಜೆಗೆ ಹೋಗಬೇಕು. ನಾವು ಕೂಡ ಸ್ನಾನ ಮಾಡೋಕ್ಕೆ ಬಂದಾಗಲೇ ನಮಗೆ ದೇವರ ದರ್ಶನ ಆಗೋಯ್ತು ಗೈಸ್. ಹೇಗೆ ಅಂತೀರಾ ನೋಡಿ, ಇಲ್ಲಿ ದೇವರೇ ಇಲ್ಲೇ ಕಾಣಿಸ್ತಾ ಇದ್ದಾರೆ. ಅಲ್ಲೇ ನೋಡಿದ್ವಿ ಮತಿತಳೇಶ್ವರ ಸ್ವಾಮಿನ, ಅಲ್ಲೇ ಆವಿನ ರೂಪದಲ್ಲಿ ನಮಗೆ ಕೂಡ ದರ್ಶನನ ಕೊಟ್ಟರು. ಫೈನಲಾಗಿ ನಾವು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ, ನಾನು ನನ್ನ ಮಗ ಎಲ್ಲ. ದೇವ್ರಿಗೆ ಪೂಜೆ ಕೊಡೋಣ ಅಂತ ದೇವಸ್ಥಾನ ಕಡೆ ಹೊರಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು, ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ಸ್ನಾನ ಮಾಡಿ. ಎಸ್ಪೆಷಲಿ ಇಲ್ಲಿ ದೇವ್ರು ನೋಡೋದಕ್ಕಿಂತ ಇಲ್ಲೇ ದರ್ಶನ ಸಿಕ್ಬಿಡ್ತಲ್ಲ ಆವು ನೋಡಿ ಅಂತ ಖುಷಿ ಆಯಿತು. ಹಾಗೆ ಉತ್ತದ ಹತ್ರ ತನಿಯರೋಣ ಅಂದ್ಬಿಟ್ಟು ಇಲ್ಲಿ ಬರ್ತಾಯಿದ್ದೀವಿ. ನಾಗರಕಲ್ಲುಗಳೆಲ್ಲ ಇರುತ್ತಲ್ಲ, ಅಲ್ಲಿ ಬಂದು ಉತ್ತಕ್ಕೆ ತನಿಯರ್ದು ಪೂಜೆ ಮಾಡೋಣ ಅಂತ. ಅಲ್ಲೂ ಕೂಡ ಹಾಲು ಬೆಣ್ಣೆ ಎಲ್ಲ ಹಾಕಿ ಉತ್ತಕ್ಕೆ ಪೂಜೆಯನ್ನು ಮಾಡಿದ್ದಾಯಿತು. ಹಾಗೆ ನಾಗರಕಲ್ಲುಗಳನ್ನೆಲ್ಲ ಒಂದು ಕಡೆಯಿಂದ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ತುಂಬ ಜನ ಬಂದಿದ್ದಾರೆ ಪೂಜೆ ಮಾಡಲಿಕ್ಕೆ ಇವತ್ತು. ಎಲ್ಲ ವಿಗ್ರಹಗಳಲ್ಲೂ ಕೂಡ ಹಾಲು ಬೆಣ್ಣೆನೇ ಕಾಣಿಸ್ತಾ ಇತ್ತು. ಇಲ್ಲಿನ ಇತಿಹಾಸದ ಭಾಗಕ್ಕೆ ಬಂದರೆ, ಮತ್ತಿ ಮರದ ಕೆಳಗೆ ಒಬ್ಬರು ಋಷಿಗಳು ತಪಸ್ಸನ್ನು ಮಾಡ್ತಾ ಕೂತಿರ್ತಾರೆ. ಅವರ ಮೇಲೇ ಉತ್ತ ಬೆಳೆದು ನಿಂತಿರುತ್ತೆ. ನಂತರ ಒಂದು ಹಸು, ಆ ಊರಿನ ಒಂದು ಹಸು ಏನು ಮಾಡ್ತಾ ಇರುತ್ತೆ, ಬಂದು ಪ್ರತಿನಿತ್ಯ ಆ ಉತ್ತಕ್ಕೆ ಹಾಲನ್ನು ಎರಿತಾ ಇರುತ್ತೆ. ಆಗ ಜನರು ಅದನ್ನು ಗಮನಿಸಿದ ಜನರು ಏನು ಮಾಡ್ತಾರೆ, ಅದನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ. ಬಂದಾಗ ಏನಕ್ಕೆ ಇಲ್ಲಿ ಬಂದು ಉತ್ತಕ್ಕೆ ಹಾಲೆರುತ್ತೆ ಅಂದ್ಬಿಟ್ಟು ಹೋಗಿ ಆ ಉತ್ತದ ತಳಬಾಯಿ ಏನಿದೆ ಅದನ್ನು ಹೋಗಿ ನೋಡ್ತಾರೆ. ಆ ಉತ್ತದ ಕೆಳಗೆ ಮತಿತಳೇಶ್ವರ ಸ್ವಾಮಿಯು ಉತ್ತದಲ್ಲಿ ಲಿಂಗ ಸ್ವರೂಪಿಯಾಗಿ ಲಿಂಗ ರೂಪದಲ್ಲಿ ಜನರಿಗೆ ದರ್ಶನವನ್ನು ಕೊಡ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಜನಸಾಗರವೇ ಭಕ್ತಿ ಸಮ್ಮುಖದಲ್ಲಿ ಬಂದು ಇಲ್ಲಿ ಭಗವಂತನನ್ನು ಬೇಡಿಕೊಂಡು ನಮ್ಮ ಇಷ್ಟಾರ್ಥಗಳು ನೆರವೇರಲಿ, ನಮ್ಮ ಯಾವುದೇ ಚರ್ಮ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿ ಅಂತ ಬಂದು ಭಕ್ತರು ತಂದೆ ಮತಿತಳೇಶ್ವರ ಸ್ವಾಮಿಯನ್ನು ಪೂಜೆಯನ್ನು ಮಾಡ್ತಾರೆ. ಸೇವೆಗಳು, ಹರಕೆಗಳನ್ನು ಕಟ್ಕೊಂಡಿರೋರು ನಾಗರ ಸೆಡೆ ಎಲ್ಲ ತಗೊಳ್ತಾರೆ. ಹಾಗೆ ನಮ್ಮವ್ವ ಕೂಡ ಹೇಳ್ತಾಯಿದ್ರು, ನಾವು ಕೂಡ ಇಲ್ಲಿ ಬಂದು ಅಡುಗೆ ಮಾಡೋಣ ಏನಾದರೂ ಅಂತ ಹೇಳಿದ್ರು. ಇಷ್ಟರಲ್ಲಿ ಎಲ್ಲಿ ಮಾಡೋಣ ಅಡುಗೆನ ಅಂದ್ಬಿಟ್ಟು ಜಾಗ ಕೂಡ ನೋಡ್ತಾಯಿದ್ವು. ನಮ್ಮ ಚಿರನ್ ಎಲ್ಲೋದ ಅಂತ ನೋಡಿದ್ರೆ ಐಸ್ ಕ್ರೀಮ್ ಗಾಡಿ ಹತ್ರ ಹೋಗಿ ನಿಂತವನೆ ಗೈಸ್. ತಿನ್ನೋದಕ್ಕೆ ಆವಾಗಲೇ ಹೋಗ್ಬಿಟ್ಟ ಅವನು. ಐಸ್ ಕ್ರೀಮ್ ತಗೊಂಡು ತಿಂದಮೇಲೆ ಅವನಿಗೆ ಸಮಾಧಾನ ಆಗೋದು. ಹಾಗೆ ಇಲ್ಲಿ ಬಂದು ಒಲೆ ಹಚ್ಚಿ ಪೂಜೆ ಮಾಡಿ ನಂತರ ಸಿಹಿ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಫೈನಲಿ ಅಡುಗೆ ಕೂಡ ಆಯಿತು ಗೈಸ್. ನಾವು ಕೂಡ ನೆಲದಲ್ಲಿ ಊಟ ಮಾಡಿ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಸಿಗುವ ಮುಂದಿನ ವಿಡಿಯೋದಲ್ಲಿ.